ನಮ್ಮೂರು ಈ ಥರ ನಡ್ಕೊಂಡು ಹೋಗ್ತಾ ಇದ್ದರೆ ಇದೆಲ್ಲ ಮ್ಯಾಂಗೋ ಕಾಣಿಸ್ತಿದೆಯಾ ನಿಮಗೆ? ಈ ಮ್ಯಾಂಗೋ ಮರ ನಮ್ಮ ಮಾವ ಇಲ್ಲಿ ತೀರೋಗಿದ್ದಾರೆ ನೋಡಿ. ಎಷ್ಟೋ ವರ್ಷಗಳ ಮುಂಚೆ ಅವ್ರು ನೆಟ್ಟಿರೋ ಮರ. ಅದು ಫಲ ತಿನ್ನೋಕ್ಕೆ ಅವರಿದ್ದರು ಸ್ವಲ್ಪ ಸಮಯ, ಆಮೇಲೆ ತೀರೋದ್ರು. ಈಗ ಇಲ್ಲಿ ನೋಡಿ ಎಷ್ಟು ನಿಸ್ವಾರ್ಥದಿಂದ ಹಾಕಿ ಹೋಗಿದ್ದಾರೆ. ನಾವೆಲ್ಲ ಮಕ್ಕಳು, ಮರಿ ಮಕ್ಕಳು ಎಲ್ಲ ತಿಂದ್ಕೊಂಡು ಖುಷಿಯಾಗಿದ್ದೀವಿ. ಇದೆಲ್ಲ ನಮ್ಮ ಈಗಿನ ನಮಗೆಲ್ಲ ಒಂದು ಪಾಠ ಇದು. ನಾವು ಮರ ಕಡ್ದು ದೊಡ್ಡ ಮನೆ ಕಟ್ತೀವಲ್ಲ, ಅದ್ರ ಬದಲು ಈ ಥರ ಮರ ಸಸಿಗಳನ್ನ ನಟ್ಟು ನಮ್ಮ ಮಕ್ಕಳಿಗೆ ಅಂತಲ್ಲ, ಫ್ಯೂಚರ್ ಜನ್ರೇಷನ್ ಯಾರಾದರೂ ಇರಲಿ ಅವರಿಗೆ ಇಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಈ ರೋಡಲ್ಲಿ ಅವ್ರು ತಿಂತಾರೆ ಅಂತ ಹಳೆ ಕಾಲದವ್ರು ನಟ್ಟಿದ್ದ ಇಲ್ಲ ಅಲ್ಲ, ಯಾರು ಮುಂದೆ ಬರೋ ಜನ್ರೇಷನ್ ತಿನ್ನಲಿ ಅಂತ ಅವರು ಮರ ಗಿಡಗಳನ್ನ ನಟ್ಟಿರ್ತಾರೆ. ಒಳ್ಳೆ ಗಾಳಿ ಬೆಳಕು. ಈಗ ನಮ್ಮ JCB ಬುಲ್ಡೋಸರ್ ಬಂದು ಎಲ್ಲ ನೆಲ ಸಮ ಆಗಿದೆ. ಆದರೂ ಅದರಲ್ಲೂ ಎಷ್ಟಾಗುತ್ತೋ ಅಷ್ಟು ಹಸಿರನ್ನ ಉಳ್ಸೋಕ್ಕೆ. ನೋಡಿ ಇದು ಕಾಡು ಫಾರೆಸ್ಟ್ ಮ್ಯಾಂಗೋ ಅಂತಾರೆ. ಎಷ್ಟು ಬಿದ್ದಿದೆ ನೋಡಿಲ್ಲ, ಕಾಣಿಸ್ತಿದ್ಯಾ? ಇದು ನಿಜವಾಗ್ಲೂ ಮಾಸದಾರ ಇರುತ್ತೆ ಆಯಿತಾ, ಸಕ್ಕ ಟೇಸ್ಟ್ ಇರುತ್ತಿದು. ಎಷ್ಟಿದೆ ನೋಡಿ, ಇಲ್ಲೆಲ್ಲ ಬಿದ್ದು ಕೆಲವು ಯಾರು ಹೆಗ್ದೆ ಹಾಳಾಗೋಗಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಆ ಮಕ್ಕಳು ಬರ್ತಿರ್ತವೆ. ಇವತ್ತು ಸ್ಯಾಟರ್ಡೇ ಅಲ್ವಾ, ನಿನ್ನೆ ಸ್ಯಾಟರ್ಡೇ ಇವತ್ತು ಸಂಡೇ, ಹಾಗೆ ಮಕ್ಕಳು ಬಂದಿಲ್ಲ. ಇದು ನೋಡಿ, ಇದೆಲ್ಲ ರಬ್ಬರ್ ಎಸ್ಟೇಟು, ರಬ್ಬರ್ ಮರಗಳು ತುಂಬ ಎಷ್ಟೋ 20 ವರ್ಷ ಹಿಂದಿದ್ದೆ. ಇದು ಫಾರೆಸ್ಟ್ ಮ್ಯಾಂಗೋ ಅಂತಾರೆ. ಇದೆ ಈ ತಳಿ ನೋಡಿ. ಸಾಮಾನ್ಯವಾಗಿ ನಮಗೆ ಬೆಂಗಳೂರು ಕಡೆ ಎಲ್ಲ ಸಿಗಲ್ಲ ಇದು ಅನಿಸುತ್ತೆ. ಈ ಕಡೆ ಜಾಸ್ತಿ, ಇದರಲ್ಲೇ ಜಾಸ್ತಿ ಗ್ರೇವಿ ಎಲ್ಲ ಮಾಡ್ತಾರೆ ಈ ಸೈಡು.